ಗುರೂಜಿ, ನೀವು ಮಾತಿನ ಮಧ್ಯೆ ಬಲಿ ಚಕ್ರವರ್ತಿಯ ಕುರಿತು ಹೇಳುವಾಗ ನಿಜಕ್ಕೂ ಒಂದ್ ಅಂಶ ಅನ್ಸತ್ತೆ. ಬಲಿ ಎಂತಹ ಮಹಾನ್ ವ್ಯಕ್ತಿ ಅಲ್ವೇ, ಸಾಯೋ ಸಮಯದಲ್ಲೂ ಕೂಡ ಜಗತ್ತಿಗೆ ಒಳ್ಳೇದಾಗ್ಬೇಕು, ಎಲ್ಲಾ ಜನರಿಗೂ ಸುಖವನ್ನ ಬಯಸಿ ಸತ್ತ ಅಂತಹ ನಾವು ಬೆಳೆಸ್ಕೊಬೇಕು ಅಂತ ಹೇಳ್ತಾ ಇದ್ರಿ. ಮಾತುಕತೆ ಮುಂದುವರ್ಸೋಣ್ವೆ? ನಿಜಮ್ಮ. ನೋಡಿ ವೀಕ್ಷಕರೇ, ಈ ಬಲಿಚಕ್ರವರ್ತಿ ಬಲಿಪಾಡ್ಯಮಿಯನ್ನ ಇವತ್ತಿನ ದಿವಸ ಕೇರಳ ಪ್ರಾಂತದವರು ಬಹಳ ಚೆನ್ನಾಗಿ ಆಚರಿಸ್ಕೊಂತಾರೆ. ಮೊದಲೇ ಹೇಳಿದ್ದೆ, ರಂಗೋಲಿ ಹಾಕಿ ಆನಂದವಾಗಿ ಮಧ್ಯದಲ್ಲಿ ಆ ಪಿಳ್ಳರಿ ಅಂತ ಹೇಳಿ ಪುಟಾಣಿದಾಗಿರ್ತಕ್ಕಂಥದ್ದು ಏನು ಮಾಡ್ತಿದ್ರು, ಸೆಗಣಿಯನ್ನ ಅಂದರೆ ಗೋಮಯವನ್ನು ತೆಗೆದುಕೊಂಡು ಅದನ್ನು ಗೋಪುರಾಕಾರದಲ್ಲಿ ಮಾಡಿ ರಂಗೋಲಿನ ಹಾಕಿ ಮಧ್ಯದಲ್ಲಿ ಬಲಿಚಕ್ರವರ್ತಿ ನೀನೇ ಅಂತ ಹೇಳಿ ಅವನ ಕೋಟೆಯನ್ನು ಕಟ್ಟಿರ್ತಿದ್ರು. ಆ ಕೋಟೆ ಯಾಕೆ ಕಟ್ತಾರೆ ಅಂದರೆ, ಪ್ರತಿಯೊಬ್ಬರು ಮನೆ ಮುಂದೆ ಹೀಗಿಟ್ಟರೆ ನೀವು ಅಕಸ್ಮಾತ್ ಆ ಕೃಷ್ಣ ಪರಮಾತ್ಮನೇ ಸ್ವತಃ ಒಂದು ಕೋಟೆಯನ್ನು ಕಾಯ್ತಾನಂತೆ. ಈ ದಿನ ಬಲಿಚಕ್ರವರ್ತಿಯ ಆರಾಧನೆ ಇವತ್ತಿನ ದಿವಸ ಅಲ್ಲಿ ಒಂದು ದೀಪಗಳನ್ನು ಇಡಬೇಕು. ಆಮೇಲೆ ವೀಕ್ಷಕರೇ, ಇವತ್ತಿನ ದಿವಸ ನೀವು ದೀಪವನ್ನು ಹಚ್ಚಿಬಿಟ್ರಿ ದೀಪ ಬೆಳಕಾಯಿತು ಅಂತಲ್ಲ. ನಾನು ನಿನ್ನೆ ಏನು ಹೇಳಿದೆ ನಿಮಗೆ ಹೇಳಿದ ಜ್ಞಾಪಕ ಇದೆಯಾ? ಕೃಷ್ಣ ತುಳಸಿ ಶ್ರೀ ತುಳಸಿ ಎರಡೂ ತಗೊಂಬನ್ನಿ. ಈ ಕೊನೆ ದಿವಸ ಇವತ್ತಿಂದ ಪೂಜೆ ಮಾಡೋಕ್ಕೆ ಆ ತುಳಸಿ ಕೃಷ್ಣ ತುಳಸಿ ಶ್ರೀ ತುಳಸಿ ಎರಡೂ ಇಡಬೇಕು. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಗಿಡ ತಂದು ಅದರೊಳಗೆ ಇಡಬೇಕು. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಇಡಬೇಕು. ಇದನ್ನಿಟ್ಟು ದಿನಾ ದೀಪವನ್ನು ಹಚ್ಚಬೇಕು. ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಬೇಕು, ಮನೆ ಹೊಸ ದೀಪ ಹಚ್ಚು. ಎಲ್ಲಿವರೆಗೂ? ಕಾರ್ತಿಕ ದೀಪೋತ್ಸವವರೆಗೂ. ಆಗ ಕಾರ್ತಿಕ ಮಾಸ ಪ್ರಾರಂಭವಾಗತ್ತೆ. ತುಳಸಿ ಹಬ್ಬಕ್ಕೆ ವಿಶೇಷ. ಆ ತುಳಸಿ ಹಬ್ಬದವರೆಗೂ ನೀವು ಹಚ್ಚಬೇಕು ದೀಪವನ್ನು. ಆಗ ಲಕ್ಷ್ಮಿ ಅಲಕ್ಷ್ಮೀಂ ನಿತ್ಯ ಅಂತ ಹೇಳಂತೆ. ನೀವು ಯುಗ ಯುಗಗಳೆಲ್ಲ ಪೂಜೆ ಪುರಸ್ಕಾರವನ್ನು ಮಾಡಿ ನೀವೇನಾದರೂ ಪೂಜೆ ಹೇಳಿದ್ರೆ ಏನು ಮಾಡ್ತೀರಿ ಗೊತ್ತಾ? ಅಯ್ಯೋ ಸರಿ ಕಣೆ, ನಿಮ್ಮ ಗುರುಗಳು ಅದೇನು ಟಿ ವಿಲಿ ಹೇಳ್ತಾರೋ, ಒಂದೊಂದು ವ್ರತ ಒಂದೊಂದು ಸಲ ಹೇರೆ, ನಮ್ಗೆ ಹೊಟ್ಟೆ ಪಾಡು, ಏನು ಮಾಡೋದು ಕರ್ಮ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ನೀನು ಅಡುಗೆ ಮಾಡಿದೆ ನಮ್ಮನ್ನ ಹೊಟ್ಟೆ ಉಪವಾಸ ಮಾಡಿ ಗೋಡ್ ಕಳಿಸ್ತಾ ಇರ್ತೀಯ ಟಿ ವಿಗಳು ನೋಡಿಕೊಂಡು ಅಂತ ಅಂತಾರೆ. ನೀವೇನಾದರೂ ಅಕಸ್ಮಾತ್ ಆ ಕಾಲದಲ್ಲಿದ್ದರೆ ಏನು ಮಾಡ್ತಿದ್ರಿ? ಹಿರಣ್ಯಕಶಿಪು ಎಷ್ಟು ಕಷ್ಟಪಟ್ಟ ಬ್ರಹ್ಮನ ಹತ್ರ ವರ ಕಳಕ್ಕೆ, ಎಷ್ಟೋ ಯುಗಗಳು ಒಳಕೊಂಡ ಓಂ ನಮೋ ಬ್ರಹ್ಮರೂಪಾಯ ಅಂದ. ಏನಾಯ್ತು? ಹುತ್ತ ಕಟ್ಕೊಂತು, ಎಲ್ಲ ಆಯಿತು. ಆ ಕಾಲದಲ್ಲಿ ಮೇನಕೆ ಬಂದರು, ರತಿ ಬಂದರು, ಇವಳನ್ನೆಲ್ಲ ಹುತ್ತದಿಂದ ಕದಲ್ಸಿದ್ರು. ಅಂದರೆ ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಕಲಿಯುಗದಲ್ಲಿ. ಕನಿಷ್ಠ ಒಂದು 4 ದಿವಸ ಎಕ್ಸ್ಟ್ರಾ ಮಾಡಿ ನಿಮ್ಮ ತಾತನ ಮನೆ ಗಂಟೆನೂ ಹೋಗುತ್ತೆ. ಕಷ್ಟಪಡಿ ಅದೇ ಯುಗ ಅಂತ ಅಂದ್ಕೊಂಡು, ಇದೇ ತಪಸ್ಸು ಅಂದ್ಕೊಂಡು ನಿಮ್ಮ ಕೈಂಕರ್ಯವನ್ನು, ಶ್ರದ್ಧೆಯನ್ನು, ಸಾಧನೆಯನ್ನು ಮಾಡ್ಕೊಂಡು ಹೋಗಿ. ಆ ರೀತಿ ನೀವು ಪೂಜೆ ಪುನಸ್ಕಾರ ಒಂದು ದಿವಸಕ್ಕೆ ಹಿಂಗಂದೋ, ಒಂದು ವ್ರತಕ್ಕೆ ಹಿಂಗಂದಾಗ ಆ ಸ್ವಂತ ಏನೋ ವಾನೋವು ಅಂದರೆ ದೇವ್ರು ಹೆಂಗೆ ಒಲಿತಾನೆ? ಒಂದು ಸ್ವಲ್ಪನಾದರೂ ನೀವು ಮೈ ದಣಿಸಿ ಪರಿವರ್ತನೆ ಮಾಡಬೇಕು. ಆಗ ಭಗವಂತ ಒಳಿತಾನೆ. ಅಲ್ಲಿವರೆಗೂ ಖಂಡಿತ ಒಲಿಯಲ್ಲ. ಕೂತ್ಕೊಂಡ್ರೆ ಮಾಣಿಕ್ಯ ಉದುರತ್ತ, ಸುಮ್ಮನೆ ಹಾಗೆ ಉದುರಕ್ಕೇನು ಮಂತ್ರ ಹೇಳಕ್ಕ? ಆ ಮಂತ್ರವನ್ನು ನೆಟ್ಟಿಗೆ ಹೇಳ್ತಿರೋ ಇಲ್ವೋ? ಅಟ್ಲೀಸ್ಟ್ ಮನುಷ್ಯ ಮಂತ್ರ ಹೇಳಬೇಕಾಗಿಲ್ಲ. ಯಾಕೆಂದರೆ ಎಲ್ಲ ವರ್ಗದವ್ರಿಗೂ ಎಲ್ಲ ಜಾತಿಯವ್ರಿಗೂ ಪರಿಪೂರ್ಣವಾಗಿ ಮಂತ್ರಗಳು ಬಾಯಲ್ಲಿ ಹೊರಳಲ್ಲ. ಏನು ಮಾಡ್ಬೋದು? ಅಟ್ಲೀಸ್ಟ್ ಪೂಜೆ ಪುನಸ್ಕಾರ ಒಂದು ದೀಪ ಹಚ್ಬೋದಲ್ರಿ. ಆ ದೀಪ ಹಚ್ಚಿದ್ರೆ ಸಾಕು. ದೀಪದ ಬೆಳಕಲ್ಲಿ ಯದ್ಭಾವಂ ತದ್ಭವತಿ. ನಿನ್ನ ಮನಸ್ಸಿನ ದೀಪವನ್ನು ನೀನು ಹಚ್ತಾ ಇದ್ದೆ. ಅದಕ್ಕೆ ಹೇಳೋದು 5 ದೀಪಗಳನ್ನ ರಂಗೋಲಿ ಮೇಲೆ. ಇವತ್ತು ಬಲಿಚಕ್ರವರ್ತಿ ಮಧ್ಯದಲ್ಲಿರ್ತಕ್ಕಂಥ ಆ ಪಿಳ್ಳಾರಿನಲ್ಲಿ ಒಂದು ಸ್ವಲ್ಪ ಗರ್ಕೆ ಹುಲ್ಲು ಹಾಕಿ ಸುತ್ತಲೂ ರಂಗೋಲಿಗೆ ಹೂವನ್ನು ಅಲಂಕಾರ ಮಾಡಿ ಬಲಿಚಕ್ರವರ್ತಿನೇ ಮಧ್ಯದಲ್ಲಿದ್ದಾನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅವನ ಮುಂದೆ ಒಂದು ದೀಪ, 5 ದೀಪಗಳು ಸುತ್ತಲೂ ಇಡೋದು. ರಂಗೋಲಿ ಪಕ್ಕ ತುಳಸಿ ಕಟ್ಟೆ ಹತ್ರ ಒಂದು ದೀಪವನ್ನು ಹೆಚ್ಚೋದು. ತದನಂತರ ಹೊಸಲ ಮೇಲೆ 2 ದೀಪಗಳು. ಇದನ್ನು ತುಳಸಿ ಹಬ್ಬದವರೆಗೂ ಹಚ್ಕೊಂಡಾಗ ಲಕ್ಷ್ಮಿ ನಿಮ್ಮನೇಲೇ ನೆಲೆಸಿರ್ತಾಳೆ. ಕೃಷ್ಣನೇ ಬಂದ ಮೇಲೆ ಅವನ ಹೆಂಡತಿ ಬರದೇ ಇರ್ತಾಳೆ. ಬಲಿಚಕ್ರವರ್ತಿ ಕೇಳಿದ್ದು ಅದೇ, ಅಬ್ಬಾ ಕೃಷ್ಣ ನೀನೊಬ್ಬನೇ ಬರಬಾರ್ದು. ಈ 3 ದಿವಸ ಯಾರು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರೋ ಆ ಮನೇಲಿ ಶಾಶ್ವತ ಲಕ್ಷ್ಮಿ, ಚರ ಲಕ್ಷ್ಮೀ ಸ್ಥಿರವಾಸಃ ಅಂತ ಕೇಳ್ಕೊಂಡ್ರು. ಅದಕ್ಕೆ 1 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡು ಅಂತಲ್ಲ, 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ವಾಪಸ್ ಕೊಡು ಅಂತಲ್ಲ. ಲಕ್ಷ್ಮಿ ಅನ್ನೋ ಲಕ್ಷ್ಯ ಮುಟ್ಟಬೇಕು. ನೀವೆಲ್ಲ ಅನ್ಕೊಂಡು ಲಕ್ಷ್ಮಿ ದುಡ್ಡು ಅನ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಲಕ್ಷ್ಯನ ಮುಟ್ಟಕ್ಕೆ ಮಾತ್ರ ಶಕ್ತಿ ಕೊಡ್ತಾಳೆ ಅಷ್ಟೇ ಲಕ್ಷ್ಮಿ ಹೊರತು ಅವಳ ಲಕ್ಷ್ಮಿ ದುಡ್ಡಲ್ಲ. ಸಾಕ್ಷಾತ್ ಕುಬೇರ ಲಕ್ಷ್ಮಿನೇ ದುಡ್ಡು ಹೇಳೋದು. ಕುಬೇರ ಅನ್ನೋ ಐಶ್ವರೇಶ್ವರ ಅನ್ನೋ ಈಶ್ವರ ಇವರ ಜೊತೆಗೆ ಬಂದು ಆ ದುಡ್ಡನ್ನು ಸುರಿತಾನಂತೆ. ಬಲಭಾಗದಲ್ಲಿ ಲಕ್ಷ್ಮಿ ಅಂದರೆ, ಎಡಭಾಗದಲ್ಲಿ ಕುಬೇರ ಅಂತೆ, ಮಧ್ಯ ಈಶ್ವರ. ಅದಕ್ಕೆ ಈಶ್ವರ ಅನ್ನೋನು ವರವನ್ನು ಕೊಡ್ತಕ್ಕಂಥವನು, ಈಶ್ಯೆಯನ್ನು ಓಡಿಸ್ತಕ್ಕಂಥವನು, ಐಶ್ವರ್ಯವನ್ನು ಸಿದ್ಧಿ ಪ್ರಸಾದವನ್ನು ಕೊಡ್ತಕ್ಕಂಥವನು ಅವನೇ. ಇದೇ ದಿವಸನೇ ನೀವು ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಬಲಿಪಾಡ್ಯಮಿಗೆ ಬಲಿಪಶು ಅಂತ ಹೇಳ್ತೀವಲ್ಲ. ಯಾಕೆ ಅಂದರೆ ಗೋವರ್ಧನಗಿರಿ ಎತ್ತಿದಾಗ ಜೊತೆಗೆ ಎಲ್ಲ ಹಸುಗಳು ಅವನ ಜೊತೆಗೇ ಬಂದ್ಬಿಡ್ತಂತೆ. ಯಾರಿಗೆ? ಕೃಷ್ಣ ಪರಮಾತ್ಮನ ಜೊತೆಗೆ. ಅಂಬಾ ಅಂಬಾ ಅಂತಂದರೆ ತಾಯಿ ಜೊತೆ ಮಕ್ಕಳು ಬಂದ ಹಾಗೆ ಇವನೇ ತಾಯಿ ಇದ್ದ ಹಾಗೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಗುರು ಮಂಗಳ ದೇವೋ ಭವ. ಇವನು ಸರ್ವಮಂಗಳಕಾರ ಅಂತ ಯಾರು? ಕೃಷ್ಣ. ಅವನ ಜೊತೆ ಎಲ್ಲ ಹಸುಗಳು ಬಂದ್ಬಿಟ್ಟಾಗ ಆ ಹಸುಗಳು ಕೇಳ್ಕೊಂತಂತೆ, ಏನು ಆನಂದ, ಎಷ್ಟು ಎಲ್ಲ ಕಾಪಾಡಿದ್ವಿ. ಅದಕ್ಕೆ ಆ ಗೋವರ್ಧನ ಗಿರಿ ಎತ್ತಿ ನಮ್ಮನ್ನು ಹೇಗೆ ಕಾಪಾಡ್ದ?
ಕಷ್ಟದಿಂದ ಕಾಪಾಡಿದಾಗ, ಕತ್ಲಿಂದ ಬೆಳಕಿಗೆ ಬಂದಾಗ ಗೋಪೂಜೆನೋ ಇವತ್ತು ಶ್ರೇಷ್ಠತೆ. ಅದಕ್ಕೆ ಗೋಪೂಜೆ ಮಾಡಿ ಇವತ್ತು ಭಾಳ ಚೆನ್ನಾಗಿ ಹೆಂಗಸರೆಲ್ಲರೂ ಹೋಗಿ ಗೋಪೂಜೆ ಮಾಡಬೇಕು. ಹಿಂದ್ಗಡೆ ಹೋಗ್ಬಿಟ್ಟು ಹಿಂಗೆ ಮುಟ್ಟಕ್ಕೆ ಹೋಗ್ಬಿಟ್ಟು ಜಾಡ್ಸಿ ಒದಿಸ್ಕೋಬೇಡಿ. ನಿಧಾನಕ್ಕೆ ಮುಂದ್ಗಡೆ ಹೋಗಿ ಒಂದು ಬಾಳೆಹಣ್ಣು ತಿನ್ನಿಸಿ, ಅದಕ್ಕೆ ನಿಧಾನಕ್ಕೆ ನೀರು ಹಾಕಿ, ಮುಂದ್ಗಡೆ ಕಾಲು ಒರೆಸಿ, ಅರಿಶಿನ ಕುಂಕುಮ ಇಟ್ಟು ನಿಮ್ಮ ಅದು ಬಾಂಧವ್ಯ ಹಾಗೆ ಮುಟ್ಟಬೇಕು. ಅದ್ಯಾವುದೋ ಪಿಕ್ಚರ್ಲ್ಲಿ ಹೇಳ್ತಾರಲ್ಲ, ಪಕ್ಕದಲ್ಲಿ ಹೀಗೆ ಮುಟ್ಟಿ ನಿಮ್ಮ ಒಂದು ಪರಸ್ಪರ ಪ್ರೀತಿ ಅದಕ್ಕೂ ಗೊತ್ತಾಗಬೇಕು. ಅದಕ್ಕೆ ಕುದುರೆ ಪಳಗಿಸೋರು ಗೊತ್ತಿರುತ್ತೆ, ಹೀಗಂತ ಇದ್ದರೆ ಆ ಕುದುರೆ ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ. ಹಾಗೆ ಹತ್ತಕ್ಕೆ ಮೊದಲು ಯಾವ ಬಿಸಾಕಕ್ಕೆ ಪ್ರಯತ್ನ ಪಡಬಾರ್ದು. ನೀವು ಹತ್ತಕ್ಕೆ ಪ್ರಯತ್ನ ಪಡಬೇಕಾದ್ರೆ ಅದರ ಪ್ರೀತಿ ವಾತ್ಸಲ್ಯನ ಹೊಂದ್ಕೋಬೇಕು. ಹಾಗೆ ಹಸುಗೂ ನಿಧಾನ ಹೋಗಬೇಕು, ಅದರ ಚೆನ್ನಾಗಿ ಹೀಗೆ ಸವರಬೇಕು. ಅದಕ್ಕೆ ಭಯ ಆಗದಿದ್ದ ಹಾಗೆ ಒಂದೆರಡು ಬಾಳೆಹಣ್ಣು, ಪರವಾಗಿಲ್ಲಪ್ಪ ಏನೂ ಮಾಡಲ್ಲ ಇವರು ಅನ್ನೋ ಭಾವನೆ ಬರಬೇಕು. ಇಲ್ಲ ಏನು ಮಾಡ್ತೀರಾ, ಸುಮ್ಮನೆ ಹಾರ ಹಾಕ್ಬಿಟ್ಟು ಕತ್ತರಿಸ್ಬಿಡ್ತೀನೋ ಏನೋ ಅನ್ಕೊಂಡ್ಬಿಡುತ್ತೆ ಪಾಪ ಹಸುನು. ಅದಕ್ಕೆ ಅದು ಯಾವತ್ತು ಏನು ಮಾಡುತ್ತೆ, ಜಾಡ್ಸೋದಿಯತ್ತೆ. ಪ್ರತಿಯೂ ಹಾಗೇನೆ ಇಂಥ ಒಂದು ಜೀವನದಲ್ಲಿ ನಿಧಾನಕ್ಕೆ ಬಾಲ ಪೂಜೆ ಮಾಡಬೇಕಾದ್ರೆ, ಪ್ರದಕ್ಷಿಣೆ ಹಾಕಬೇಕಾದ್ರೆ 5 ಪ್ರದಕ್ಷಿಣೆಗಳು ಹಾಕಬೇಕು. ಇನ್ನೇನೇ ನಿಮ್ಗೆ ಹೇಳಿದ್ದೇನೆ, 5 ಪ್ರದಕ್ಷಿಣೆ, ಪಂಚಭೂತಗಳ ಸ್ಥಿರವಾಗಿರ್ತಕ್ಕಂಥ 5 ಎಳೆಗಳ ಸ್ನಾನ ಪೂಜೆ ಪುನಸ್ಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರ. ಆ ಪಾಂಡವರು ನಮ್ಮ ಜೊತೆಗೆ, ಕೃಷ್ಣ ಪರಮಾತ್ಮ ಜೊತೆಗೆ ಇರ್ತಾರೆ ಎಂದೆಂದು ಯಾವತ್ತೂ. ಯಾಕೆ ಅಂದರೆ ಆ ಪಾಂಡವರೇ ಧರ್ಮರಾಯ ಅಂತಕ್ಕಂಥವನು ಏನು ಹೋಗ್ತಾ ಇದ್ದ, ಧರ್ಮ ನಮ್ಮ ಜೊತೆ ಇದ್ದರೆ ಯಮದ ಕೂಡ ಹತ್ರಕ್ಕೆ ಸುಳಿಯಲ್ವಂತೆ, ಯಾವ ಕಾಲಕ್ಕೂ ಒಳ್ಳೆ ಮುಕ್ತಿಯನ್ನು ಕೊಡ್ತಾನಂತೆ. ಅದಕ್ಕೆ ಯಮ ಧರ್ಮರಾಯ, ಯಮಧರ್ಮರಾಯನಿಗೆ ಮಗನಾಗಿರೋನು ಧರ್ಮರಾಯ ಯುಧಿಷ್ಠಿರ. ಅದಕ್ಕೆ ಹೇಳ್ತಕ್ಕಂಥ ವಿಚಾರ, ಧರ್ಮದಲ್ಲಿ ನಡೀರಿ, ಚೆನ್ನಾಗಾಗಿ ಆ ಹಸುನ ಪೂಜೆ ಮಾಡಿ. ಯಾಕೆಂದರೆ ಎಷ್ಟೋ ದಿವಸದಿಂದ ಹಾಲು ತೊಗೊಂಡಿದ್ದೀವಿ, ಇವತ್ತಿನ ದಿವಸ ಸರ್ಕಾರದಲ್ಲಿ ಹಾಡ್ತಾ ಇದ್ದಾರೆ, ಪ್ಯಾಕೆಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ಈ ಪ್ಯಾಕೆಟು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ಹಸು ನೀವೇ ಇಟ್ಕೊಂಡ್ರೆ, ನಿಮ್ಮನೇಲಿ ಒಂದೊಂದು ಹಸು ಇದ್ದರೆ, ಆ ಹಸು ಜೊತೆ ಕರು ಇದ್ದರೆ ಈ ಆನಂದ ಅಂತೀರ. ಫಸ್ಟ್ ಕ್ಲಾಸಾಗಿ ಹಾಲು ತೊಗೋಬೋದು. ಅದನ್ನು ಬಿಟ್ಟು ನೀರು ಬೆರೆಸ್ಬಿಟ್ಟು ಹಾಲು ಹಾಕ್ತಾರೋ, ಹಾಲಿಗೆ ನೀರು ಹಾಕ್ತಾರೋ, ಅಥವಾ ಹಸುಗೆ ನೀರು ಕುಡಿಸ್ಬಿಟ್ಟು ಹಾಲು ಕುಡಿಸ್ತಾರೋ ಗೊತ್ತಿಲ್ಲ. ಇಂಥ ಜನ ಆಗೋಗಿದ್ದಾರೆ. ಅದಕ್ಕೆ ಕರ್ಮ ಬೇಡ, ಭಗವಂತ ನಿಜ ನಿಷ್ಠೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವಾಗ ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿ, ದಾರಿದ್ರ್ಯ ನೋಡಿಸಿ, ಕುಂಕುಮ ಅಂತ ಲಕ್ಷ್ಮಿನ ಕರೆದು ಆ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋ, ಗೋ ಮಾಡ್ಕೊಳ್ಳಿ, ಗೋ ಸಂರಕ್ಷಣೆಯನ್ನು ಮಾಡ್ಕೊಳ್ಳಿ. ಯಾವತ್ತೂ ಅದು ನಮ್ಮನಿಗೆ ಹಾಲು ಕೊಡುತ್ತೆ. ಹಾಲಿಂದ ವಿಶೇಷವಾಗಿರ್ತಕ್ಕಂಥದ್ದು ಏನಾಗುತ್ತೆ, ತದನಂತರ ಮೊಸರಾಗತ್ತೆ. ಆ ಮೊಸರಗತ್ತೆ ಕಡಿದ್ರೆ ಮಜ್ಜಿಗೆ ಆಗುತ್ತೆ, ಮಜ್ಜಿಗೆಯಲ್ಲಿ ನೊರೆ ಬರುತ್ತೆ. ನೊರೆ ಬಂದಾಗ ಏನಾಗುತ್ತೆ, ಅಬ್ಬಬ್ಬಬ್ಬ ಏನು ಸುಖವಾದ ಬೆಣ್ಣೆ. ಆ ಬೆಣ್ಣೆ ಕೈ ಹಿಡ್ಕೊಂಡು ಕಾಯಿಸಿದ್ರೆ ತುಪ್ಪ ಆಗತ್ತೆ, ಬಾಯಿ ತುಂಬ ತುಪ್ಪ. ಅಂದರೆ 5 ವಿಧವಾದ ಅನುಗ್ರಹ ಫಲವನ್ನು ಕೊಡ್ತಕ್ಕಂಥ ಈ ಹಸು ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ರೆ ಅದೇನಾದರೂ ಕೇಳತ್ತೆ ನಿಮ್ಮ ಹತ್ರ, ಇದು ಕೊಡು ಅದು ಕೊಡು ಅಂತ. ಇಲ್ಲ, ನಾನು ಅಷ್ಟೇ ಇಷ್ಟು ವರ್ಷ ಟಿ ವಿಲಿ ಕೂತ್ಕೊಂಡು ಇದು ಕೊಡು ಅದು ಕೊಡು ಅಂತ ಏನು ಕೇಳಿಲ್ಲ. ಇನ್ಮೇಲೆ ಅದ್ರ ಆಶ್ರಮಕ್ಕೆ ಬಂದು ದೇವಸ್ಥಾನ ಕಟ್ಟಬೇಕು, ಕೊಡೋದು ಕಲ್ತ್ಕೊಳ್ಳಿ. ಒಳ್ಳೆತ್ತೆ, ಒಂದು 2 ನಿಮಿಷ ಕೂತ್ಕೊಂಡಿರಿ, ಈಗ ಬಂದೆ.